ಈ ಸಾಲ್ಡ್ರಿಂಗ್ ಐರನ್ನಲ್ಲಿ ಈ ಥರ ಬರ್ನ್ ಮಾಡಬೇಕು. ಅದು ಯಾವ ಥರ ಮಾಡಬೇಕು, ಹಾಗೆಯೇ ಇನ್ನೊಂದು ಮೆಥಡಲ್ಲಿ ನಾವು ಯಾವ ಥರ ಈಸಿಯಾಗಿ ಟ್ರಿಮ್ಮರು ಮತ್ತು ಸೀಸರಲ್ಲೇ ಕಟ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ಯಾವುದೇ ವಿಡಿಯೋ ಮಾಡಿಲ್ಲ, ಯಾಕಂದರೆ ಗೊತ್ತಿದೆ ನಿಮ್ಗೆಲ್ಲರಿಗೂ ತುಂಬ ಕೆಲಸ ಇತ್ತು. ಇವಾಗಂತೂ ಸೀಸನ್ ಇರೋದ್ರಿಂದ ಒಂದು ಕಡೆ ಹಬ್ಬಗಳು, ಒಂದು ಕಡೆ ಜಾತ್ರೆಗಳು ಎಲ್ಲ ಕೂಡ ಇದೇ ಟೈಮಲ್ಲಿ ಬರೋದ್ರಿಂದ ನಾನು ತುಂಬಾ ಬ್ಯುಸಿ ಇದ್ದೆ. ಹಾಗಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡಿರೋ ವಿಡಿಯೋಗಳನ್ನೂ ಕೂಡ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅಷ್ಟು ಬ್ಯುಸಿಯಾಗಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲರಿಗೂ ತುಂಬ ಬೇಕಾಗಿರೋ ವಿಡಿಯೋ. ಯಾಕಂದರೆ ತುಂಬ ಜನ ಎಂಬ್ರಾಯ್ಡ್ರಿ ಕಲ್ತಿದ್ದೀರಲ್ವ, ಇವಾಗ ತುಂಬ ಜನ ಎಂಬ್ರಾಯ್ಡ್ರಿ ಕಲಿತು ಎಂಬ್ರಾಯ್ಡ್ರಿ ಮಾಡ್ತಿದ್ದೀರಾ, ಹಾಗೆಯೇ ಸಕ್ಸಸ್ ಕೂಡ ಆಗಿದ್ದೀರಾ. ತುಂಬ ಜನ ಕಸ್ಟಮರ್ಸಿಗೆ ಎಂಬ್ರಾಯ್ಡ್ರಿ ಮಾಡಿಕೊಡ್ತಿದ್ದೀರಾ, ಶೇರ್ ಮಾಡ್ತಿರ್ತೀರಲ್ಲ, ನೋಡ್ತಿರ್ತೀನಿ. ತುಂಬ ಜನ ಎಂಬ್ರಾಯ್ಡ್ರಿನ ತುಂಬ ಚೆನ್ನಾಗಿ ಕಲ್ತಿದ್ದೀರಾ, ಒಳ್ಳೇದಾಗಲಿ ಎಲ್ಲರಿಗೂ. ಹಾಗೆಯೇ ಕೆಲವೊಂದು ವಿಚಾರಗಳ ಬಗ್ಗೆ ನಿಮಗೆ ಗೊತ್ತಿರಲ್ಲ, ಅಂಥ ವಿಚಾರಗಳನ್ನ, ನನಗೆ ಗೊತ್ತಿರೋ ಅಂಥ ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇವಾಗ ಸ್ಯಾರಿ ಪಲ್ಲುಗೆಲ್ಲ ಎಂಬ್ರಾಯ್ಡ್ರಿ ಮಾಡಿಸೋದು ಇವಾಗ ಒಂಥರ ಟ್ರೆಂಡ್ ಆಗಿದೆ ಅಲ್ವಾ. ಸ್ಯಾರಿ ಪಲ್ಲುಗೆ ಎಂಬ್ರಾಯ್ಡ್ರಿ ಮಾಡಿದಾಗ ಹ್ಯಾಂಡ್ ವರ್ಕ್ ಕೂಡ ಮಾಡ್ತಾರೆ, ಹಾಗೇನೆ ಮಿಷಿನ್ ವರ್ಕ್ ಕೂಡ ಇವಾಗ ಜಾಸ್ತಿ. ಹ್ಯಾಂಡ್ ವರ್ಕ್ ಮಾಡಿಸ್ಕೊಳ್ಳೋಕ್ಕಾಗದೇ ಇರೋರು ಮಿಷಿನ್ ವರ್ಕ್ ಮಾಡಿಸ್ಕೋತಾರಲ್ವ. ಆವಾಗ ಅದನ್ನು ಯಾವ ಥರ ನಾವು ನೀಟಾಗಿ ಫಿನಿಶಿಂಗ್ ಯಾವ ಥರ ಕೊಡಬೇಕು ಅಂತೇಳಿ ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದೊಂದು ವೀಡಿಯೋದಲ್ಲಿ ಸುಮ್ಮನೆ ಹಾಗೆ ಸಿಂಪಲಾಗಿ ತೋರಿಸಿರ್ತೀನಿ. ಬಟ್ ಇವತ್ತು ನಾನು 2 ಥರ ತೋರಿಸ್ತಾ ಇದ್ದೀನಿ ನಿಮಗೆ. 2 ಥರ ಅಂದರೆ, ಒಂದು ನಾನು ಸಾಲ್ಡ್ರಿಂಗ್ ಐರನ್ನ ಯೂಸ್ ಮಾಡಿ ಅದನ್ನು ಯಾವ ಥರ ಬರ್ನ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು, ನಾವು ಟ್ರಿಮ್ಮರ್ ಅಥವಾ ಸಿಸರಲ್ಲಿ ಕಟ್ ಮಾಡ್ಬೋದು ನೀಟಾಗಿ. ಆ ಕಟ್ ಮಾಡುವಾಗ ನೀವು ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಕೆಲವೊಂದನ್ನು ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಅದು ಏನು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ವೀಡಿಯೋ. ಹಾಗೆಯೇ ಇದೇ ಥರ ಇನ್ನೂ ನೀವು ತಿಳ್ಕೊಬೇಕಾಗಿರೋದು ತುಂಬ ಇದೆ. ಹಾಗೆಯೇ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆನೂ ಕೂಡ ತುಂಬ ತಿಳ್ಕೊಬೇಕಾಗಿರೋದು ತುಂಬಾ ಇದೆ. ಈಗೇನು ಬೇಸಿಕ್ ತಿಳ್ಕೊಂಡಿದ್ದೀರಾ, ಇನ್ನೂ ತಿಳ್ಕೊಳ್ಳುವಂಥದ್ದು ತುಂಬ ಇದೆ. ಮಿಷಿನಿಗೆ ಏನಕ್ಕೆ ನಮ್ಮ ಮಿಷಿನ್ ಇವಾಗ ಕೆಲವೊಂದು ಸೆಟಪ್ ಮಾಡ್ಕೊಂಡಿದ್ದೀರಿ. ಇವಾಗ ಮುಂಚೆ ನಾನು ಮಾಡುವಾಗ ಹೆಂಗಿತ್ತು, ಇವಾಗ ನಮ್ಮ ವರ್ಕರ್ ಮಾಡುವಾಗ ಅದಕ್ಕೆ ಕೆಲವೊಂದು ಸೆಟಪ್ಗಳನ್ನ ಏನೇನು ಮಾಡ್ಕೊಂಡಿದ್ದಾರೆ. ಹಾಗೆಯೇ ಮುಂಚೆ ನಾನು ಯಾವ ಮೋಟರ್ ಯೂಸ್ ಮಾಡ್ತಾಯಿದ್ದೆ, ಈಗ ಯಾಕೆ ಚೇಂಜ್ ಮಾಡಿದ್ದೀನಿ. ನಾನು ಮುಂಚೆ ರಾಲ್ಸನ್ ಮೋಟರ್ನೇ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ನಾನು ಮೋಟರ್ನ ಚೇಂಜ್ ಮಾಡಿ ಸರ್ವೋ ಮೋಟರ್ ಹಾಕಿಸ್ಕೊಂಡಿದ್ದೀನಿ. ಯಾಕೆ ಹಾಕಿಸ್ಕೊಂಡಿದ್ದೀನಿ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಇದರಲ್ಲಿ ಏನು ಉಪಯೋಗ ಇದೆ, ಅದರಲ್ಲಿ ಏನು ಉಪಯೋಗ ಇತ್ತು, ಇದರಲ್ಲಿ ಏನು ಅಡ್ವಾಂಟೇಜಸ್ಸು, ಅದರಲ್ಲಿ ಏನು ಡಿಸ್ಅಡ್ವಾಂಟೇಜಸ್ಸು ಎಲ್ಲನೂ ಕೂಡ ಹೇಳೋದು ತುಂಬ ಬ್ಯಾಲೆನ್ಸ್ ಇದೆ. ಮುಂದೆ ನಾನು ಫ್ರೀ ಮಾಡ್ಕೊಂಡಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲಾಟ್ಸ್ ಆಫ್ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು, ಬಟ್ ನನಗೆ ಟೈಮ್ ಇಲ್ಲ. ಯಾಕಂದರೆ ಕಟಿಂಗ್ ನಾನೇ ಮಾಡ್ಕೊಡೋದ್ರಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಕಟಿಂಗ್ ಮಾಡ್ಕೊಡೋದೇ ಆಗುತ್ತೆ. ಯಾಕಂದರೆ ನಮ್ಮ ವರ್ಕರ್ಸು ನಾನು ಕಟಿಂಗ್ ಮಾಡಿಕೊಟ್ರೆ ಅವರು ದಿನಕ್ಕೆ 10 ಬ್ಲೌಸು ಸ್ಟಿಚ್ ಮಾಡ್ತಾರೆ. ಆ್ಯಕ್ಚುಲಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕಿತ್ತು. ನನಗೆ ಲಾಸ್ಟ್ ವೀಡಿಯೋದಲ್ಲಿ 1-2 ಕಮೆಂಟ್ ಬಂದಿತ್ತು, ಅದ್ರ ಬಗ್ಗೆ ಒಂಚೂರು ಆನ್ಸರ್ ಮಾಡಿಬಿಟ್ಟು ಮುಂದೆ ಹೋಗೋಣ. ಏನಂದರೆ, ಒಬ್ಬರು ಏನಂತ ಮಾಡಿದರು, ಆ್ಯಕ್ಚುಲಿ ವರ್ಕರ್ಸ್ ಬರ್ತಾ ಇಲ್ಲ ಅಂದಾಗ ಒಬ್ಬರು ಕಮೆಂಟ್ ಮಾಡಿದರು. ಆ್ಯಕ್ಚುಲಿ ಓದ್ಬೋದು ನೀವು. ಏನಂದರೆ, ನೀವು ಏನಕ್ಕೆ ನೀವು ಹೆಲ್ತ್ ಹಾಳು ಮಾಡ್ಕೊಡಲ್ದಲ್ದೆ ನಿಮ್ಮ ವರ್ಕರ್ಸ್ದು ಹೆಲ್ತು ಏನಕ್ಕೆ ಹಾಳು ಮಾಡ್ತೀರಾ, ಆರಾಮಾಗಿ ಹೋಗಿ ಬರಲಿ ಬಿಡಿ ಅಂತ ಹೇಳಿ. ಯಾಕಂದರೆ ನಾವಿವಾಗ ಶಾಪ್ ಮಾಡ್ತಾ ಇರೋದು, ನಾನು ಮನೇಲಿ ಸ್ಟಿಚ್ ಮಾಡಿ ಎಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಾಗಿದೆ. ನಾನು ಮನೇಲಿ ಸ್ಟಿಚ್ ಮಾಡ್ತಿದ್ದಾಗ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ, ನಾನು ಏನಕ್ಕೆ ಶಾಪ್ ಮಾಡಿದ್ದೀನಿ ಎಲ್ಲರಿಗೂ ನಿಮಗೆ ಗೊತ್ತಿರೋ ವಿಚಾರನೇ. ಯಾಕಂದರೆ ತುಂಬ ಬಟ್ಟೆಗಳು, ತುಂಬ ಆರ್ಡರ್ಸ್ ಬರ್ತಿರೋದ್ರಿಂದ ನಾನು ವರ್ಕರ್ಸ್ನ ಇಟ್ಟು ಕೆಲಸ ಮಾಡಿಸ್ಬೇಕು ಅನ್ನೋ ಇಂಟೆನ್ಷನಲ್ಲೇ ನಾನು ಶಾಪ್ ಮಾಡಿ ಇವಾಗ ವರ್ಕರ್ಸ್ ಕೂಡ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು. ಅವ್ರ ಜೊತೆ ನಾನು ಒಬ್ಬರು ಕೆಲಸಗಾರ ರೀತಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಯಾಕಂದರೆ ನಾನು ಇವಾಗ ಕಟಿಂಗಿಗೆ ಯಾವುದೇ ಮಾಸ್ಟರ್ನ ಇಟ್ಕೊಂಡಿಲ್ಲ, ನಾನೇ ಕಟಿಂಗ್ ಮಾಸ್ಟರಾಗಿ ನಾನು ಕೆಲಸ ಮಾಡ್ತಿರೋದು. ಯಾಕಂದರೆ ಅವ್ರನ್ನೇ ನಂಬ್ಕೊಂಡು ನಾನು ಕೆಲಸ ತೊಗೊಂಡಿರ್ತೀನಲ್ವ, ಅವರು ಕರೆಕ್ಟಾಗಿ ನನಗೆ ಕೆಲಸ ಮಾಡಿಕೊಡ್ಬೇಕು. ಒಂದು ಅನಿವಾರ್ಯತೆ ಇದ್ದಾಗ ಓಕೆ, ರಜಾ ಹಾಕ್ತಾರೆ, ಏನು ತೊಂದರೆ ಇಲ್ಲ. ಯಾಕಂದರೆ ನನಗೂ ಅರ್ಥ ಆಗುತ್ತೆ ನಮ್ಮ ವರ್ಕರ್ಸು ಸಿಚುವೇಶನ್ ಏನಂದರೆ, ಸಾಮಾನ್ಯವಾಗಿ ಲೇಡೀಸ್ಗಳಂತಂದರೆ ಅವರಿಗೆ ಮಕ್ಕಳು ನೋಡ್ಕೊಳ್ಳೋದಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ಅವರು ಊರುಗಳಿಗೆ ಹೋಗಬೇಕು ಅಂದರೆ ಅವರು ಹಬ್ಬ ಮಾಡೋದು ಎಲ್ಲ ಇರುತ್ತೆ. ನನಗೂ ಕೂಡ ಸಿಚುವೇಶನ್ ಅರ್ಥ ಆಗುತ್ತೆ. ಹಾಗೆ ಕೂಡ ನನ್ನ ಸಿಚುವೇಶನನ್ನು ಅವ್ರು ಅರ್ಥ ಮಾಡ್ಕೋಬೇಕಲ್ವ. ಇವಾಗ ಅವ್ರು ನಂಬ್ಕೊಂಡು ನನ್ನ ಕೆಲಸನ, ತುಂಬ ಕೆಲಸಗಳನ್ನ ತಗೊಂಡಾಗ ಆದಷ್ಟು ಟ್ರೈ ಮಾಡಿ ಅವರು ಮುಗಿಸ್ಕೊಡೋಕ್ಕೆ ಟ್ರೈ ಮಾಡಬೇಕು. ಮುಗಿಸಿ ಅವ್ರ ಕೆಲಸನ ಅವ್ರು ಮಾಡ್ಕೋಬೋದು. ನೋಡಿ, ಇವತ್ತು ಬಂದಿಲ್ಲ, ನೆನ್ನೆ ಹಬ್ಬ ಆಯಿತು. ಇನ್ನು ಒಬ್ಬರು ವರ್ಕರ್ ನನಗೆ ಗುರುವಾರದವರೆಗೂ ಮಾಡಿಕೊಟ್ರು. ಶುಕ್ರವಾರ ಹೋಗಿದ್ದಾರೆ ಊರಿಗೆ. ಮತ್ತು ಅವರು ನೆಕ್ಸ್ಟು ನಾಳೆನೂ ಬರಲ್ಲ, ಬುಧವಾರ ಅಥವಾ ಗುರುವಾರ ಬರ್ಬೋದು. ಗುರುವಾರ ಬಂದರೂ ಬರ್ತಾರೆ, ಇಲ್ಲಾಂದರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಹಾಗೆ ಒಂದೊಂದು ವೀಕ್ವರೆಗೂ ರಜಾ ತಗೊಂಡಾಗ ನಾವು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ತುಂಬ ನಮಗೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವರ್ಕರ್ಸ್ ಇಲ್ಲ ಅಂದರೆ ನಮಗೂ ಕೂಡ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಕಮೆಂಟ್ ಬಂದಿತ್ತು,
ಏನಂದರೆ ಅಷ್ಟೊಂದು ಕೆಲಸ ಏನಕ್ಕೆ ತಗೋಬೇಕು, ಮಾಡೋಕ್ಕಾಗಿಲ್ಲ ಅಂದರೆ ಅಷ್ಟೊಂದು ಕೆಲಸ ಏನಕ್ಕೆ ತಗೋಬೇಕು, ಆಮೇಲೆ ಅಷ್ಟೊಂದು ಕೆಲಸ ಇದೆ ಅಂತೀರಾ, ವಿಡಿಯೋ ಮಾಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿ. ಎಷ್ಟು ಒಂದು ದಿನದಲ್ಲಿ 10 ಬ್ಲೌಸು ಎಲ್ಲ ಮಾಡಬೇಕು ಅಂದರೆ ಯಾರ ಕೈಲಿ ಮಾಡೋಕ್ಕಾಗಲ್ಲ. ನೀವು ಯಾಕೆ ಅಷ್ಟೊಂದು ತೊಗೊಳೋದು, 1 ತಿಂಗಳು ಮುಂಚೆನೇ ಬಟ್ಟೆ ತೊಗೋಬೇಕು, 1 ತಿಂಗಳವರೆಗೂ ಕೊಡೋಕ್ಕಾಗಲ್ಲ ಅಂತ ಹೇಳಬೇಕು ಅಂತ ಹೇಳಿ. ಯಾಕಂದರೆ ನೀವು ಮನೇಲಿ ಸ್ಟಿಚ್ ಮಾಡ್ತಾ ಇರ್ತೀರಾ, ತೊಂದರೆ ಇಲ್ಲ, ಮನೇಲಿ ನಾರ್ಮಲ್ ಬ್ಲೌಸಸ್ಗಳನ್ನ ಕೊಡ್ತಾರೆ ಅವರು, ಅಷ್ಟೊಂದು ಅರ್ಜೆಂಟ್ ಇರಲ್ಲ. ಯಾಕಂದರೆ ಮದುವೆ ಆರ್ಡ್ರ್ಗಳನ್ನ ರೇರು ನನಗೂ ಕೊಡ್ತಾಯಿದ್ರು, ಬಟ್ ರೇರು ಇಷ್ಟೊಂದು ಆರ್ಡ್ರ್ಗಳು 1-2 ಆರ್ಡ್ರು ಮನೆಗೆ ಬರ್ತಾಯಿತ್ತು ಅಂದರೆ ಶಾಪಿಗೆ ನೆಕ್ಸ್ಟ್ ಬರ್ಬೋದು, ನೀವೇ ಯೋಚನೆ ಮಾಡಿ. ಯಾಕಂದರೆ ತುಂಬ ಜನ 1 ತಿಂಗಳು ಮುಂಚೆನೇ ಬಟ್ಟೆಗಳನ್ನ ತೆಗ್ದಿರಲ್ಲ, ಯಾಕಂದರೆ ಅವ್ರ ಹತ್ರ ಇರುತ್ತೆ ದುಡ್ಡು, ಕೆಲವ್ರ ಹತ್ರ ಇರೋದಿಲ್ಲ. ಆವಾಗ ಅವರಿಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ತೊಗೊಂಡಿರ್ತಾರೆ ಬಟ್ಟೆನ. ಆವಾಗ ನಮಗೆ ನೋಡಿ ಇವಾಗ ಬಟ್ಟೆ ತೊಗೊಂಡಿದ್ದೀವಿ, ನಮಗೆ ಈ ಟೈಮಿಗೆ ನಮಗೆ ಬಟ್ಟೆ ಕೊಡಿ, ಮದುವೆ ಇದೆ ಇಲ್ಲ ಹಬ್ಬ ಇದೆ ಏನೋ ಒಂದು ಹೇಳ್ತಾರೆ, ಆವಾಗ ನಾವು ಸ್ಟಿಚ್ ಮಾಡಿಕೊಡ್ಲೇಬೇಕು. ಆಮೇಲೆ 1 ದಿನಕ್ಕೇ ನಾವು 10 ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗಲ್ಲ ಅನ್ನೋದು ಶುದ್ಧ ಸುಳ್ಳು. ಯಾಕಂದರೆ ನಾನು ಮನೇಲಿದ್ದಾಗಲೇ 10 ಬ್ಲೌಸ್ ಸ್ಟಿಚ್ ಮಾಡ್ಕೋತಾ ಇದ್ದೆ. ಅಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು 10 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸಿದ್ದೀನಿ ಕೂಡ, 10 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಯಾಕೆ ಮಾಡೋಕ್ಕಾಗಲ್ಲ, ಮಾಡ್ಬೋದು ಆರಾಮ್. ಈ ಸರಿ ಅಂತೂ ಯುಗಾದಿ ಹಬ್ಬದ ಬಟ್ಟೆಗಳನ್ನ, ತುಂಬ ಬಟ್ಟೆಗಳನ್ನ ನಾನು ನಿಮಗೆ ವಿಡಿಯೋನು ಮಾಡ್ಕೊಳಕ್ಕಾಗಿಲ್ಲ, ಫೋಟೋನು ತೆಕ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ತುಂಬ ಡಿಸೈನ್ಸ್ ಮಾಡಿದ್ವಿ, ಸಖತ್ತಾಗಿರೋ ಡಿಸೈನ್ಸ್ ಮಾಡಿದ್ವಿ, ತುಂಬ ಬ್ಲೌಸಸ್ ಸ್ಟಿಚ್ ಮಾಡ್ಕೊಡ್ವಿ, ಯಾವುದನ್ನು ಕೂಡ ವಿಡಿಯೋ ಫೋಟೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಕೆಲವೊಂದು ವೆಲ್ವೆಟ್ ಬ್ಲೌಸ್ಗಳ ಮೇಲೆ ಮಾಡಿದ್ದೀವಿ, ಸಖತ್ತಾಗಿದ್ದಾವೆ ಡಿಸೈನ್ಗಳು. ಕೆಲವೊಂದಷ್ಟು ಫೋಟೋಸ್ ತಗೊಂಡಿದ್ದೀನಿ, ಅದನ್ನೆಲ್ಲ ನಾನು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗೇನು ತೋರಿಸ್ತೀನಿ ನಾನು ಎಷ್ಟು ಬ್ಲೌಸ್ಗಳನ್ನ ತೋರಿಸ್ತೀನಲ್ವಾ, ಅದರಲ್ಲಿ ನಾನು ತೋರಿಸೋದು ನಿಮಗೆ ಬರೀ 25% ಮಾತ್ರ, ಏನೊಂದು ಕಾಲು ಭಾಗ ತೋರಿಸ್ತಾ ಇದ್ದೀನಿ. ಇನ್ನು ನಾರ್ಮಲ್ ಬ್ಲೌಸಸ್ಸು ಅದರಲ್ಲಿ ಕೆಲವೊಂದು ಟೈಲರ್ಸಿಗೆ ಮಾಡ್ಕೊಳ್ಳೋ ವರ್ಕ್ಗಳನ್ನಂತೂ ನಿಮಗೆ ತೋರಿಸೋಕೆ ಆಗಲ್ಲ. ಹಾಗೇನೆ ಇನ್ನು ಕೆಲವೊಂದು ಅರ್ಜೆಂಟ್ ವರ್ಕ್ ಮಾಡಿ ಸ್ಟಿಚ್ ಮಾಡೋವಂತೂ ತೋರಿಸೋದೇ ಇಲ್ಲ. ಎಲ್ಲ ತುಂಬ ಬ್ಲೌಸಸ್ ಹಾಗೆ ಕೊಡ್ತೀನಿ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ನಿಮಗೆ, ಅದು ಒಂದು 25% ಅಷ್ಟೇ ತೋರಿಸ್ತಾ ಇದ್ದೀನಿ 100%ಅಲ್ಲಿ. ಅಷ್ಟೊಂದು ಬ್ಲೌಸ್ಗಳನ್ನ ಅವ್ರು ಸ್ಟಿಚ್ ಮಾಡ್ತಾರೆ ಅಂದರೆ ಸ್ಟಿಚ್ ಮಾಡೋ ಅಷ್ಟು ಕೆಪಬಿಲಿಟಿ ಇದೆ, ಮಾಡೋಕ್ಕಾಗಲ್ಲ ಅಂತ ಇಲ್ಲ. 1 ದಿನದಲ್ಲಿ 10 ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗುತ್ತಾ, ಯಾಕೆ ತಗೋತೀರಾ ಹಂಗೆ ಅಂತಾರಲ್ವ, ಅದಕ್ಕೋಸ್ಕರ ಹೇಳ್ತಿರೋದು. ಮಾಡ್ಬೋದು. ನಾನು ಕಟಿಂಗ್ ಕೊಟ್ಟರೆ ನನಗೆ ಕಟಿಂಗ್ ಕೊಡೋಕ್ಕೆ ಸುಸ್ತಾಗುತ್ತೆ, ಅವರಿಬ್ಬರಿಗೂ ನಾನೊಬ್ಳು ಕಟಿಂಗ್ ಮಾಡಿಕೊಡ್ಬೇಕು ಅಂದಾಗ ನನಗೆ ಸುಸ್ತಾಗುತ್ತೆ. ಅಷ್ಟು ಬ್ಲೌಸ್ನ ಕಟಿಂಗ್ ಮಾಡೋಕ್ಕಾಗಲ್ಲ. ಒಂದೊಂದು ದಿನ 15 ಬ್ಲೌಸ್ವರೆಗೂ ಕಟಿಂಗ್ ಮಾಡಿರ್ತೀನಿ. ಅದು ಅಲ್ಲದೆ ನಾನೇ ಮಾರ್ಕಿಂಗ್ ಕೂಡ, ಎಂಬ್ರಾಯ್ಡ್ರಿ ಮಾಡೋರಿಗೆ ಮಾರ್ಕಿಂಗ್ ಕೂಡ ನಾನೇ ಮಾಡಿಕೊಡ್ಬೇಕು, ಕಂಪ್ಯೂಟರ್ ಮಿಷಿನಲ್ಲಿ ವರ್ಕು ಕೂಡ ನಾನೇ ಹಾಕಬೇಕು, ಆ ಥ್ರೆಡ್ ಕಟ್ ಆಗಿದಾಗ ಅದನ್ನು ಕೂಡ ನಾನೇ ನೋಡಬೇಕು, ಪ್ರತಿಯೊಂದು ಮಾಡಬೇಕು. ಎಲ್ಲ ಕೆಲಸನೂ ಮಾಡಿಕೊಂಡು 15 ಬ್ಲೌಸ್ವರೆಗೂ ನಾನು ಕಟಿಂಗ್ ಮಾಡ್ಕೊಡ್ತೀನಿ. ಅಂದರೆ ಜೆಂಟ್ಸ್ ಮಾಸ್ಟರೇ ಎಷ್ಟು 12 ಬ್ಲೌಸ್ವರೆಗೂ ನಾನು ಒಬ್ರನ್ನ ಕರ್ಕೊಂಡಿದ್ನಲ್ಲ, 12 ಬ್ಲೌಸ್ವರೆಗೂ ಲಾಸ್ಟ್ ಮಾಡಿದ್ದಾರೆ ಅವರು. ಅವ್ರಿಗಿಂತಲೂ ಜಾಸ್ತಿ ಕಟಿಂಗ್ ಕೊಡಬೇಕು. ನಾನು ಕಟಿಂಗ್ ಕೊಡ್ತಾ ಇದ್ದೀನಿ ಇವಾಗ, ಮಾಡಬೇಕು. ಯಾಕಂದರೆ ನಾನು ಅವರಿಗೆ 20 ಬ್ಲೌಸ್ ಸ್ಟಿಚ್ ಮಾಡ್ತಾರೆ 1 ದಿನಕ್ಕೆ. ನಾನು ಕಟಿಂಗ್ ಕೊಟ್ಟರೆ ಅವ್ರು 10 ಬ್ಲೌಸು ಏನು ಬೆಳಗ್ಗೆ ಬಂದರೆ ಅವ್ರು ಸಂಜೆ 6 ಗಂಟೆ ಅಷ್ಟರಲ್ಲಿ 10 ಬ್ಲೌಸ್ ಬೇಕಾದರೆ ಸ್ಟಿಚಿಂಗ್ ಮಾಡಿ ಹೋಗ್ತಾರೆ, ಅಷ್ಟು ಕೇಪಬಲ್ ಇದ್ದಾರೆ. ಯಾಕಂದರೆ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ, ಆರಾಮ್ಸೆ ಮಾಡ್ಬೋದು. ಅರ್ಧ ಗಂಟೆಗೆ ನನಗೆ ಬರೋದು ಜಾಸ್ತಿ ಎಂಬ್ರಾಯ್ಡ್ರಿ ಬ್ಲೌಸೇ ಆಗಿರೋದ್ರಿಂದ ಒಂದು ಅರ್ಧ ಗಂಟೆ 3/4 ಗಂಟೆಲಿ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡಾಕ್ಬಿಡ್ಬೋದು, ಗೊತ್ತಲ್ವ ನಿಮಗೆ. ಹಾಗಾಗಿ ನಮಗೆ ಇವಾಗ ಹೇಗೆ ಅಷ್ಟೊಂದು ಬಟ್ಟೆ ಯಾಕೆ ತೊಗೋಬೇಕು, ಎಷ್ಟಾಗುತ್ತೆ ಅಷ್ಟು ಮಾಡಬೇಕು, ಹಂಗಾಗಲ್ಲ. ಯಾಕಂದರೆ ಶಾಪ್ ಮಾಡಿದ ಮೇಲೆ ನಾವು ಅವರಿಗೆಲ್ಲ ಪೇಮೆಂಟ್ ಕೊಡಬೇಕು. ಇವಾಗ 15 ಡೇಸಲ್ಲಿ ನಾನು 40,000ವರೆಗೂ ಕೊಟ್ಟಿದ್ದೀನಿ ಪೇಮೆಂಟು. ಬರೀ ಪೇಮೆಂಟ್ನ 15 ದಿನಕ್ಕೆ 40,000ವರೆಗೂ ಪೇಮೆಂಟ್ ಕೊಟ್ಟಿದ್ದೀನಿ. ಅವ್ರುಗಳಿಗೆ ಪೇಮೆಂಟ್ ಕೊಡಬೇಕು, ಬಾಡಿಗೆ ಕಟ್ಟಬೇಕು, ಮತ್ತು ಎಲ್ಲ ಖರ್ಚುನು ಅವರಿಗೆ ಎಂಬ್ರಾಯ್ಡ್ರಿ ಮಾಡೋರಿಗೆ ವಾರಕ್ಕೊಂದ್ಸರಿ ಅವ್ರಿಗೆ ಪೇಮೆಂಟ್. ವಾರ ಎಷ್ಟು ಬೇಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ವಾರಕ್ಕೆ 6,000 ರೆಡಿ ಇಟ್ಕೋಬೇಕು ಅವರಿಗೆ, ವಾರಕ್ಕೆ 6,000 ರೂಪಾಯಿ ಅವರಿಗೆ ಪೇಮೆಂಟ್ ಕೊಡಬೇಕು. ಈ ಸರಿ ನಮ್ಮ ವರ್ಕರ್ಸಿಗೆ ಜಾಸ್ತಿ ಕೆಲಸ ಇರೋದ್ರಿಂದ ಅವರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಮತ್ತು ನಮ್ಮ ವರ್ಕರ್ ಅವರು ಫ್ಯಾಮಿಲಿಲಿ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂನು, ಅವರ ವೈಫಿಗೆ ಡೆಲಿವರಿ ಆಗಿತ್ತು ಆ್ಯಕ್ಚುಲಿ. ಅವ್ರಿಗೆ ಎಕ್ಸ್ಟ್ರಾ ಸ್ವಲ್ಪ ನಮಗೆ ಅಡ್ವಾನ್ಸ್ ಕೊಡಿ ಅಂದರೆ ಅದನ್ನು ಕೂಡ ನಾವು ಅರೇಂಜ್ ಮಾಡಿ ಕೊಡಬೇಕು. ಯಾಕಂದರೆ ಅವ್ರು ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾರೆ. ಇವಾಗ ಬೇರೆ ಕಡೆ ಅವ್ರಿಗೆ ಆಪ್ಷನ್ ಇರಲ್ಲ, ಅವರಲ್ಲಿ ಬಿಹಾರದಿಂದ ಬಂದಿರೋದು. ಹಾಗಾಗಿ ಅವ್ರಿಗೆ ಕಷ್ಟ ಇದೆ ಅಂದಾಗ ಅವ್ರನ್ನೂ ಕೂಡ ನೋಡಬೇಕಾಗುತ್ತೆ. ಇವಾಗ ಎಕ್ಸ್ಟ್ರಾ ಅವ್ರಿಗೆ 10,000 ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಹಾಗೆ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂದರೆ ನಾವು ಬಟ್ಟೆಗಳನ್ನ ತಗೋಬೇಕು, ಮತ್ತು ಸೀಸನ್ ಇದ್ದಾಗ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಸೀಸನ್ ಇದ್ದಾಗ ಬೇರೆ ಟೈಮಲ್ಲಿ ಒಂದು ಸ್ವಲ್ಪ 3 ಬ್ಲೌಸ್ ಹೊಲ್ಕೊಂಡು ಹೋಗಿದ್ದಾರೆ ಇಬ್ಬರು, ಅವ್ರು 3 ಇವ್ರು 3 ಫ್ರೀ ಇರೋ ಟೈಮಲ್ಲಿ. ಇವಾಗ ಸೀಸನ್ ಇದ್ದಾಗ ನಾವು ಕೆಲಸ ಮಾಡಬೇಕು, ಏಜ್ ಇದ್ದಾಗ ನಾವು ಕೆಲಸ ಮಾಡಬೇಕು. ಯಾವಾಗ ಮುದುಕಿರಾದಾಗ ಕಷ್ಟಪಟ್ಟು ಕೆಲಸ ಮಾಡೋಕ್ಕಾಗುತ್ತಾ, ಇಲ್ಲ ಅಲ್ವಾ. ಇವಾಗ ಚೆನ್ನಾಗಿದ್ದಾಗ ನಾವು ಕೆಲಸ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ದುಡಿಬೇಕು. ಯಾಕಂದರೆ ಕೆಲಸ ಮಾಡೋದ್ರಿಂದ ನಾವು ಪೇಷಂಟ್ಗಳಾಗ್ತೀವಿ, ಕೆಲಸ ಮಾಡೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಅನ್ನೋದು ತುಂಬ ಶುದ್ಧ ಸುಳ್ಳು ಅಲ್ವಾ. ಕೆಲಸ ಮಾಡ್ತಾ ಇದ್ರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಗೊತ್ತಿಲ್ಲ, ನನ್ನ ಮಗಳದ್ದು ಪ್ರೆಗ್ನೆನ್ಸಿಲಿ ನಾನು 9 ಮಂತ್ಸ್ವರೆಗೂ ಸ್ಟಿಚಿಂಗ್ ಮಾಡಿದ್ದೀನಿ ಮನೆಯಲ್ಲೇ. ತುಂಬ ಬಟ್ಟೆಗಳು ಬರ್ತಾಯಿತ್ತು. 9 ಮಂತ್ಸ್ವರೆಗೂ ನಾನು ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಹಿಡಿದು 9 ಮಂತ್ಸ್ವರೆಗೂ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಕೆಲಸ ಮಾಡಿದರೆ ಆರೋಗ್ಯ ಹಾಳಾಗುತ್ತೆ ಅಂತ ಯಾರೂ ಹೇಳಲ್ಲ. ಮಾಡ್ಬೋದು, ಏನಿಲ್ಲ, ಆರಾಮಾಗಿ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಕೂಡ ಮನುಷ್ಯ ಅಲ್ವಾ. ಯಾಕೆ ನಿಮ್ಮ ಕೈಲಿ ಏನಕ್ಕೆ ಮಾಡೋಕ್ಕಾಗಲ್ಲ, ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಹೇಳಿದೆ. ನನಗೆ ಅಷ್ಟೊಂದು ರಿಪ್ಲೈ ಮಾಡಿಕೊಂಡು ಅವ್ರ ಹತ್ರ ಚರ್ಚೆ ಮಾಡೋವಷ್ಟು ಟೈಮ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಹಾಗೆ ವಿಡಿಯೋದಲ್ಲೇ ನಿಮಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ. ನೆಸೆಸಿಟಿ ಇಲ್ಲ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ.
ಯಾಕಂದರೆ ನನಗೆ ಅಷ್ಟೊಂದು ಟೈಮ್ ಕೂಡ ಇರಲ್ಲ. ಮತ್ತು ಇನ್ನೊಂದು ಯಾರೋ ಏನೋ ಹೇಳ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂದರೆ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಏನಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ನಮಗೆ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿ ಇದ್ದೀವಿ. ಏನಂದರೆ ನಾನು ಹೇಳೋದು, ಇವಾಗ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಅಂತ ಅಂದಾಗ ನಮ್ದು ಇಲ್ಲಿ ಏನೇನು ಆಗ್ತಿದೆ ಅದನ್ನು ಶೇರ್ ಮಾಡ್ಕೊಳ್ತೀವಿ ಅಲ್ವಾ, ಶೇರ್ ಮಾಡ್ಕೋಬೇಕು. ಯಾಕಂದರೆ ತುಂಬ ಜನ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ, ತುಂಬ ಜನ ನೋಡ್ತಿರ್ತಾರೆ. ಅವರು ಫ್ಯೂಚರಲ್ಲಿ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ವ, ಅವ್ರಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ, ಏನೇನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಾವು ಶೇರ್ ಮಾಡ್ಕೊಂಡಾಗ. ಸೊ ಹಾಗಾಗಿ ನಾವು ಅದನ್ನು ಶೇರ್ ಮಾಡ್ಕೋತೀವಿ. ನೋಡಿ, ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಬಟ್ ವಾರಕ್ಕೆ ಒಂದು ವೀಡಿಯೋ ಹಾಕೋಕ್ಕೂ ಕೂಡ ನನಗೆ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಮಾಡ್ಕೊಂಡು ಆಲ್ರೆಡಿ ಮಾಡ್ಕೊಂಡಿರೋ ಒಂದು 20 ಬ್ಲೌಸಸ್ ನಮ್ಮದು ಅವ್ರದ್ದು ಬ್ಲೌಸಸ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಬಿಫೋರ್ ಒಂದು ಮದುವೆದು ಕ್ಲಿಯರ್ ಮಾಡಿದ್ದೆ, ಅದ್ರದ್ದು ವೀಡಿಯೋ ಮಾಡ್ಕೊಂಡ್ವಿ, ಅದು ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಜಸ್ಟ್ ಇವತ್ತು ನೋಡಿ, ನಾನು ಊರಿಗೂ ಕೂಡ ಹೋಗಿಲ್ಲ ಹಬ್ಬಕ್ಕೆ. ಯಾವಾಗಲೂ ಎವ್ರಿ ಇಯರ್ ಏನಂತ ಅಂದರೆ ಯುಗಾದಿ ಹಬ್ಬಕ್ಕೆ ನಾವು ಎಲ್ಲ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಎಲ್ಲ ಮ್ಯಾಚಿಂಗ್ ಮಾಡ್ಕೋತೀವಿ ಬಟ್ಟೆಗಳನ್ನ. ಈ ಸರಿ ನಮಗೇನೆ ಟೈಮ್ ಕೊಡ್ಕೊಳ್ಳೋಕ್ಕಾಗಿಲ್ಲ, ನಮ್ಮ ಬಟ್ಟೆಗಳು ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನನ್ನ ಮಗಳಿಗೆ ಯಾವುದೋ ರೆಡಿಮೇಡ್ ತಂದು ಹಾಕಿದ್ದೀನಿ, ನಾವು ಯಾವುದೋ ರೆಡಿಮೇಡ್ ಹಾಕ್ಕೊಂಡಿದ್ದೀವಿ. ನನ್ನ ಮಕ್ಕಳು ಕೂಡ ಊರಿಗೆ ಹೋಗಿದ್ದಾರೆ. ಇವಾಗ ನಾನು ಹಸ್ಬೆಂಡ್ ಇಬ್ಬರೇ ಇದ್ದೀವಿ. ಅವರಿಗೆ ನೆನ್ನೆ ಒಂದೇ ದಿನ ರಜೆ ಇತ್ತು, ಸೊ ಇವತ್ತು ರಜೆ ಇರಲಿಲ್ಲ. ಸೊ ಊರಿಗೂ ಕೂಡ ಹೋಗೋಕ್ಕಾಗಿಲ್ಲ. ಹಂಗಾಗಿ ನಮ್ಮ ಕೆಲವೊಂದನ್ನು ನಾವು ಒಂದೊಂದು ಸರಿ ಏನು ಮಾಡೋಕ್ಕಾಗಲ್ಲ, ತ್ಯಾಗ ಮಾಡಬೇಕಾಗುತ್ತೆ. ನಮ್ಮ ಏನು ವಿಶಸ್ ಏನಿರುತ್ತೆ ಅದನ್ನೆಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರಬೇಕು. ಏನು ಮಾಡೋಂಗಿಲ್ಲ. ಇದನ್ನೆಲ್ಲ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬನ್ನಿ ಯಾವ ಥರ ಅದನ್ನು ಫಿನಿಶ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಇದು ಸಾಲ್ಡ್ರಿಂಗ್ ಐರನ್ನು. ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕಂದ್ರೆ ಸ್ವಿಚ್ ಆನ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ, ಒಂದು 5 ನಿಮಿಷ. ಯಾಕಂದರೆ ನಾನು ಮುಂಚೆ ಒಂದು ಸಾಲ್ಡ್ರಿಂಗ್ ಐರನ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಅದು ನೀಟಾಗಿ ಬರ್ನ್ ಆಗ್ತಿರಲಿಲ್ಲ ಕ್ಲಾತು. ಇದು ಪರವಾಗಿಲ್ಲ, ಚೆನ್ನಾಗಿ ಆಗುತ್ತೆ. ಅಂದರೆ ಏನಂದರೆ ಒಂದು 5 ಮಿನಿಟ್ಸ್ ಬಿಡಬೇಕು. ನೀವು ಅದು ಆನ್ ಮಾಡಿದ ತಕ್ಷಣವೇ ಬಟ್ಟೆ ಮೇಲಿಟ್ಟು ಇದು ವರ್ಕ್ ಆಗ್ತಿಲ್ಲ ಅಂತ ಸುಮ್ಮನಾದರೆ ಆಗಲ್ಲ. ಯಾಕಂದರೆ ಒಂದು 5 ಮಿನಿಟ್ಸ್ ಆದಮೇಲೆ ಈ ಥರ ಬಟ್ಟೆ ಮೇಲಿಟ್ಟು ಈ ಥರ ಆರಾಮ್ಸೆ ಬರ್ನ್ ಮಾಡ್ಬೋದು. ನೋಡಿ, ಈ ಥರ ಬರ್ನ್ ಮಾಡ್ಬೋದು. ತುಂಬ ಜನ ಇದೇ ಮೆಥಡ್ ಯೂಸ್ ಮಾಡ್ತಾರೆ, ಬರ್ನ್ ಮಾಡೋ ಮೆಥಡು. ಒಂದೊಂದು ಪ್ಯಾಚ್ ವರ್ಕ್ ಎಲ್ಲ ಮಾಡಬೇಕು ಅಂದರೆ ಕೆಲವೊಂದು ಬೇರೆ ಬಟ್ಟೆಲಿರೋಂತಹ ಕೆಲವೊಂದು ಡಿಸೈನ್ಸ್ನ ಅಂದರೆ ಪ್ಯಾಚಸ್ನ ಇನ್ನೊಂದು ಬಟ್ಟೆಗೆ ಅದನ್ನು ಪ್ಯಾಚ್ ಮಾಡಿ ಸ್ಟಿಚ್ ಮಾಡುವಾಗ ಈ ಥರ ಒಂದು ಸಾಲ್ಡ್ರಿಂಗ್ ಐರನ್ ಇದ್ದಾಗ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಕಟ್ ಮಾಡೋಕ್ಕೆ ಅಂತ ಇದನ್ನು ಯೂಸ್ ಮಾಡ್ಕೋತಾರೆ, ಬರ್ನ್ ಮಾಡ್ಕೋತಾರೆ. ಏನಕ್ಕೆ ಅಂದರೆ ಕೆಲವೊಂದು ಸ್ಯಾಟಿನ್ ಫ್ಯಾಬ್ರಿಕ್ಕು, ಆಮೇಲೆ ನೆಟ್ಟೆಡ್ ಫ್ಯಾಬ್ರಿಕ್ ಮೇಲೆಲ್ಲ ಒಂದೊಂದು ಎಂಬ್ರಾಯ್ಡ್ರಿ ಡಿಸೈನ್ಸ್ ಬಂದಿರುತ್ತೆ. ಅದನ್ನು ತೆಗಿಯೋಕ್ಕೆಲ್ಲ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಯಾಕಂದರೆ ಇದನ್ನು ಯೂಸ್ ಮಾಡಿದಾಗ ಎಡ್ಜಸ್ ಏನಿರುತ್ತೆ ಅದು ಬಿಚ್ಕೊಂಡು ಬರಲ್ಲ, ಥ್ರೆಡ್ಡೆಲ್ಲ ಆಚೆ ಬಿಚ್ಕೊಂಡು ಬರಲ್ಲ. ಸೊ ಹಾಗಾಗಿ ಈ ಥರ ಸಾಲ್ಡ್ರಿಂಗ್ ಐರನ್ನ ಯೂಸ್ ಮಾಡ್ಬೋದು ನೀವು ಕಟ್ ವರ್ಕಿಗೆ ಕೂಡ. ಇವಾಗ ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ ಅಲ್ವಾ, ಈ ಸ್ಯಾರಿಗೆ ನಾವು ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಎಂಬ್ರಾಯ್ಡ್ರಿ ಮಾಡಿದಾಗ ಅದನ್ನು ಹಾಗೆ ಕಟ್ ಮಾಡಿದ್ರೆ ಎಳೆ ಬಿಚ್ಕೊಂಡು ಬರುತ್ತೆ, ನೀಟಾಗಿ ಫಿನಿಶಿಂಗ್ ಕಾಣಿಸಲ್ಲ. ಸೊ ಹಂಗಾಗುತ್ತಲ್ವ, ಅದಕ್ಕೋಸ್ಕರ ಇದು ಯಾರ ಹತ್ರ ಇಲ್ಲ ಅವರು ಕೂಡ ಏನು ವರಿ ಮಾಡ್ಕೊಳ್ಳೋದೇನು ಬೇಡ. ಹಾಗೇ ನಿಮ್ಮ ಹತ್ರ ಇರೋ ಟ್ರಿಮ್ಮರಲ್ಲಿ ಮತ್ತು ಸಿಸರಲ್ಲಿ ಕಟ್ ಮಾಡ್ಬೋದು. ಎಷ್ಟೊಂದೆಲ್ಲ ನಾನು ಕೂಡ ಹಾಗೆ ಮಾಡಿದ್ದೀನಿ. ಅದಕ್ಕೆ ನೀವೊಂದು ಒಂದೇ ಒಂದು ಯೂಸ್ ಮಾಡಬೇಕಾಗತ್ತೆ. ಅದೇನು ಅಂತ ಹೇಳಿ, ಹೆಂಗೆ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ. ಇವಾಗ ಇನ್ನೊಂದು ಸ್ಯಾರಿ ತೋರಿಸ್ತೀನಿ, ಅದಕ್ಕೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ. ಇವಾಗ ನೋಡಿ, ಈ ಸ್ಯಾರಿನ ನಾನು ಈ ಥರ ಮಾಡಿದ್ದೀನಿ ನೋಡಿ, ಈ ಥರ ಮಾಡಿದ್ದೀನಿ. ಇವಾಗ ಆ್ಯಕ್ಚುಲಿ ಇನ್ನೊಂದು ಸ್ಯಾರಿಗೆ ಈ ಥರ ಕಟ್ ವರ್ಕ್ ಡಿಸೈನು ಮತ್ತು ಇನ್ನೊಂದು ಸ್ಯಾರಿಗೆ ಮಾಡಿಸಿದ್ದೀವಿ. ಸೇಮ್ ಕಲರ್ ಸ್ಯಾರಿ, ಬಟ್ ಬೇರೆಯವ್ರದ್ದು, ಅಂದರೆ ಅದು ಬೇರೆಯವ್ರದ್ದು, ಇದು ಬೇರೆಯವ್ರದ್ದು. ಸೊ ನೋಡಿ, ಈಗ ಇಲ್ಲಿಂದ ಇಲ್ಲಿವರೆಗೆ ನಾನು ಕಟ್ ಮಾಡಿದ್ದೀನಿ, ಹಾಗೆ ಸಿಸರಲ್ಲಿ ಕಟ್ ಮಾಡಿದ್ದೀನಿ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಏನು ವರಿ ಮಾಡ್ಕೊಳ್ಳೋಂಗಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಏನು ಮಾಡಬೇಕು ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ಏನು ಮಾಡಬೇಕಂದ್ರೆ ಈ ಥರ ನೀವು ವರ್ಕ್ ಮಾಡಿರ್ತೀರಲ್ವ, ವರ್ಕ್ ಮಾಡುವಾಗ ನೀವು ಈ ಥರ ಒಂದು ಫ್ಯಾಬ್ರಿಕ್ ಗ್ಲೂ ತೊಗೊಳ್ಳಿ. ಫ್ಯಾಬ್ರಿಕ್ ಗ್ಲೂ ತೊಗೊಂಡು ಏನು ಎಡ್ಜಲ್ಲಿ ನೀವು ವರ್ಕ್ ಮಾಡಿರ್ತೀರ ನೋಡಿ, ಪಕ್ಕದಲ್ಲಿ ಕರು ಲೈನ್ ಹಾಕಿರ್ತಾರಲ್ಲ ಸ್ಯಾಟಿನ್ ಸ್ಟಿಚ್ಚು, ಆ ಸ್ಟಿಚ್ ಆ ಪಕ್ಕದಲ್ಲೇ ನೀವು ಈ ಥರ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡ್ಕೊಂಡು ಬನ್ನಿ. ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡ್ಕೊಂಬಿಟ್ಟು ಅದು ಡ್ರೈ ಆಗೋವರೆಗೂ ಬಿಡಿ. ಇವಾಗ ಆ್ಯಕ್ಚುಲಿ ನಾನು ಫ್ಯಾಬ್ರಿಕ್ ಗ್ಲೂ ಎಲ್ಲ ಹಾಕಿ ಅದು ಡ್ರೈ ಆಗಿದೆ. ಇವಾಗ ನೋಡಿ ಕಟ್ ಮಾಡ್ತಾಯಿದ್ದೀನಿ. ಅದು ಎಳೆದ್ರೂ ಕೂಡ ಎಳೆ ಬಿಚ್ಕೊಳ್ಳಲ್ಲ, ಏಕೆಂದರೆ ಅದು ಗ್ಲೂನಲ್ಲಿ ಅಂಟ್ಕೊಂಡು
ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಅದು ಯಾವುದೇ ರೀತಿ ಎಳೆ ಬಿಚ್ಕೊಳ್ಳಲ್ಲ. ನಾವು ಕಟ್ ಮಾಡಿದ್ರೂ ಕೂಡ ನೀಟಾಗಿ ಬರುತ್ತೆ. ನೀವೇನು ಅದೇ ಬೇಕು ಅಂತ ಏನು ವರಿ ಮಾಡ್ಕೋಬೇಡಿ. ಈ ಥರ ಸ್ಯಾರಿಗೆ ನೀವು ವರ್ಕ್ ಮಾಡಿದಾಗ ತುಂಬ ಜನ ಕೇಳ್ತಿದ್ರು ಯಾವ ಥರ ಮಾಡ್ತೀರಾ ಹೇಳಿ ಅಂತ ಹೇಳಿ. ನಾನು ತುಂಬ ಸ್ಯಾರಿಗಳನ್ನ ಈ ಥರ ಮಾಡಿಕೊಟ್ಟಾಗ ಕೆಲವೊಂದು ವಿಡಿಯೋ ಮಾಡ್ಕೊಂಡಿರಲ್ಲ, ಹಾಗೆ ಕೊಟ್ಬಿಟ್ಟಿರ್ತೀನಿ. ಈ ಟೈಮು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ 2 ವಿಡಿಯೋ ಬೇರೆ ಬೇರೆ ದಿನ ಮಾಡ್ಕೊಂಡಿರೋದು ನೋಡಿ. ನನಗೆ ಅಪ್ಲೋಡ್ ಮಾಡೋಷ್ಟು ಟೈಮ್ ಇಲ್ಲ. ಟೈಮ್ ಮಾಡಿಕೊಂಡು ಇವತ್ತೆಲ್ಲ ಸ್ವಲ್ಪ ಯಾರೂ ಇಲ್ಲ ವರ್ಕರ್ಸ್. ಆ್ಯಕ್ಚುಲಿ ನಾನು ಒಬ್ಬಳೇ ಬಂದಿರೋದು. ಇನ್ನು ನಾಳೆ ನೆನ್ನೆ ಹಬ್ಬ ಆಗಿದೆಯಲ್ಲ, ಇನ್ನು ನಾಳೆ ಎಲ್ಲ ನಾನ್ ವೆಜ್ ತಿಂದ್ಕೊಂಡು ಬರ್ತಾರೆ. ಇವತ್ತು ನಾನು ಸ್ವಲ್ಪ ಮಾನೆಯವ್ರದ್ದು ಇನ್ನೂ ಮದುವೆ ಬಟ್ಟೆಗಳದ್ದು ವರ್ಕ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಗ್ರ್ಯಾಂಡ್ ವರ್ಕ್ಗಳಿತ್ತು, ಅದನ್ನು ವರ್ಕ್ ಹಾಕೋಣ ಅಂತ ಹೇಳಿ ನಾನು ಮಾತ್ರ ಬಂದು ಶಾಪಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ವರ್ಕರ್ಸಿಗೆಲ್ಲ ರಜೆ, ಬಟ್ ನಾನು ಓನರ್ ಆಗಿದ್ರು ಕೂಡ ನಾನು ಬಂದು ಕೆಲಸ ಮಾಡಬೇಕು. ಅಷ್ಟು ಕೆಲಸ ಇರುತ್ತೆ. ಇಲ್ಲ ಅಂದಿದ್ರೆ ನಾನು ಕೂಡ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಏನು ಮಾಡೋದು, ಹಾಗಿಲ್ಲ ಇವಾಗ ಸಿಚುವೇಶನು. ಕೆಲಸ ಇದೆ, ಕೆಲಸ ಮಾಡಬೇಕು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.